ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನಸುಳಿ ಮೋಹನ್ ತರೀಕೆರೆ. ದುಡಿಮೆ ಎನ್ನುವಂಥ ಒಂದು ಪದಕ್ಕೆ ಅರ್ಥಪೂರ್ಣವಾದಂತಹ ವ್ಯಾಖ್ಯಾನವನ್ನು ಹುಡುಕುವಂತಹ ನನ್ನ ಪ್ರಯತ್ನ. ನೀವು ಲೋಕಾರೂಢಿಯಾಗಿ ಗಮನಿಸಿದಂತೆ 10 ಕೋಟಿ ಹಣವನ್ನು, 100 ಕೋಟಿ ಹಣವನ್ನು ನಮ್ಮ ಅಕ್ಕಪಕ್ಕದ ರೈತ, ನಮ್ಮ ಅಕ್ಕಪಕ್ಕದ ವ್ಯಾಪಾರಿ, ನಮ್ಮ ಸಂತೆ ಮಾಡ್ತಕ್ಕಂಥವ್ರು, ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಹೋಟೆಲ್ ಇಟ್ಕೊಂಡಿರ್ತಕ್ಕಂಥವ್ರು, ಆಟೋ ಓಡಿಸ್ತಕ್ಕಂಥವ್ರು, ಯಾರೂ ಇಷ್ಟೊಂದು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥ ಅನುಭವ ನಮಗೂ ನಿಮಗೂ ಆಗಿದೆ. ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಯಾರೋ ಭ್ರಷ್ಟಾಚಾರದ ಮೂಲಕ 10 ಕೋಟಿ 100 ಕೋಟಿಯನ್ನು ಗಳಿಸಿ ಹೆಚ್ಚಿಗೆ ಆಸ್ತಿಯನ್ನು ಮಾಡಿರ್ತಾನೆ. ನಾವು ಕೂತಲ್ಲಿ ನಿಂತಲ್ಲಿ, ಏಯ್ ಈ ಮನುಷ್ಯ ನೋಡಪ್ಪ ಎಷ್ಟೊಂದು ಆಸ್ತಿನ ಮಾಡಿದ್ದಾನೆ, ಒಳ್ಳೆ ದುಡಿಮೆ ಮಾಡಿದ್ದಾನೆ, ಒಳ್ಳೆ ದುಡಿಮೆ ಮಾಡಿದ್ದಾನೆ, ಒಳ್ಳೆ ದುಡಿಮೆ ಮಾಡಿದ್ದಾನೆ ಅಂತೇಳಿ ದುಡಿಮೆಯ ವ್ಯಾಪ್ತಿಗೆ ಕಳ್ಳರನ್ನು ತರುವಂಥದ್ದು ಅಂತೇಳಿ. ಯಾವುದೋ ಮೋಸದ ಜಾಲದಿಂದ, ವ್ಯಾಪಾರದ ಮೋಸದ ಜಾಲದಿಂದ 100 ಕೋಟಿಯನ್ನು ಗಳಿಸಿರ್ತಾರೆ. ಅವನನ್ನು ಕುರಿತು ನಾವು ಅವನು ಒಳ್ಳೆ ದುಡಿಮೆ ಮಾಡಿದ್ದಾನೆ ಎನ್ನುವಂಥ ಪದವನ್ನು ಉಪಯೋಗಿಸ್ತೇವೆ. ಖಂಡಿತ ತಪ್ಪು ಸ್ನೇಹಿತರೆ. ದುಡಿಮೆಗೂ ಕಳ್ಳತನಕ್ಕೂ, ದುಡಿಮೆಗೂ ಮೋಸದ ಜಾಲಕ್ಕೂ ತುಂಬ ವ್ಯತ್ಯಾಸ ಇರುವಂಥದ್ದು. ನಿತ್ಯ ಕಾಯಕ ಮಾಡುವಂತಹ, ನಿತ್ಯ ದುಡಿಮೆ ಮಾಡುವಂತಹ ಯಾವುದೇ ಜನಸಾಮಾನ್ಯ ಭಾರತದಲ್ಲಿ 10 ಕೋಟಿಯನ್ನು 100 ಕೋಟಿಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಸ್ಥಿತಿ ಇದೆ. ಈ ಕಾರಣಕ್ಕಾಗಿ ನಾವು ಈ ಕಳ್ಳರನ್ನು ಈ ಕಾಯಕ ಯೋಗಿಗಳಿಗೆ ನಾವು ಹೋಲಿಕೆ ಮಾಡಬಾರ್ದು. ದುಡಿಮೆ, ಕಾಯಕ ಇದು ಒಂದು, ಕಳ್ಳತನ, ಮೋಸ ಅದು ಬೇರೆ ಅಂತೇಳಿ ಅಂತ ಶರಣರು ಹೇಳಿದ್ದಾರೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯಿಯ ಮೊಲೆಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ಪಾಪಿಯ ಧನಕ್ಕೂ ಒಂದು ಪ್ರಾಯಶ್ಚಿತ್ತ ಅನ್ನೋ ಶಿಕ್ಷೆಯೋ ಇದೆ. ಅದು ಈ ಗಳಿಸುವ ನೆಶೆಯಲ್ಲಿ ಅದು ಅರ್ಥ ಆಗಲಿಕ್ಕಿಲ್ಲ ಅಂತ. ವಿಜ್ಞಾನಿಗಳು, ನಮಗೂ ನಿಮಗೂ ಗೊತ್ತಿರುವಂಥ ಒಂದು ವಿಜ್ಞಾನದಲ್ಲಿರುವಂಥದ್ದು ಗುರುತ್ವಾಕರ್ಷಣ ನಿಯಮ. ಅಂದರೆ ಮೇಲೆ ಒಂದು ಕಲ್ಲನ್ನು ಎಸೆದರೆ ಅದು ಆಟೋಮೆಟಿಕ್ಕಾಗಿ ಮತ್ತೆ ಕೆಳಗೆ ಬರ್ತಕ್ಕಂಥದ್ದು. ಅಥವಾ ಯಾವುದೇ ವಿಮಾನವೋ, ಹೆಲಿಕಾಪ್ಟ್ರೋ, ಯಾವುದೇ ಏನೇ ವ್ಯಕ್ತಿ ಮೇಲೆ ಮಂಗಳ ಗ್ರಹಕ್ಕೆ ಹೋಗಲಿ ಅಥವಾ ಸೂರ್ಯೋನ್ಮುಖವಾಗಿ ಚಲಿಸುವಂತಹ ಯಾವುದೇ ವಸ್ತು ಇರ್ಬೋದು, ಅದು ಮತ್ತೆ ಭೂಮಿಗೆ ಬರ್ತದೆ. ಅದು ಭೂಮಿಯ ಗುರುತ್ವಾಕರ್ಷಣ ನಿಯಮದ ತತ್ವ ಅದು ಅಂತೇಳಿ. ನಮ್ಮ ಬದುಕಿಗೂ ಅದೇ ಇದೆ. ನಾವು ಮೇಲಕ್ಕೋದ್ರೆ ಕೆಳಗೆ ಇಳಿಲೇಬೇಕು. ನಮ್ಮ ಬದುಕು ಸಹ ನಾವು ಹೆಂಗೆ ಬೇಕಂಗೆ ಮೇಲಕ್ಕೆ ಹೋದರೆ, ಹೆಂಗೆ ಬೇಕಂಗೆ ಗಳಿಸಿ, ನಾವು ಹೆಂಗೆ ಬೇಕಂಗೆ ನಾವು ಸಾಧನೆ ಎನ್ನುವಂಥದ್ದನ್ನು, ಕಳ್ಳತನವನ್ನು ಸಾಧನೆ ಎಂಬುದಾಗಿ ನಾವು ಬಿಂಬಿಸ್ಕೊಂಡ್ರೆ ಆ ಕೆಳಗಿಳಿಯುವಂಥದ್ದೇ ಅಂತಿಮ ನಿಯಮ, ಅಂತಿಮ ಸತ್ಯ, ಅಂತಿಮ ನ್ಯಾಯ. ಆ ಫಲಿತಾಂಶವೇ ಬರೋ ಅಂಥದ್ದು. ತಾತ್ಕಾಲಿಕವಾಗಿ ಬರಷ್ಟು ಇದು ಅರ್ಥ ಆಗಲ್ಲ ಅಂತದೆ. ಆದರೆ ನಾವು ನೀವಾದರೂ ಸಹ ಕಳ್ಳರ ಗಳಿಕೆಯನ್ನು ದುಡಿಮೆ ವ್ಯಾಪ್ತಿಗೆ ತರೋದು ಬೇಡ. ದುಡಿಮೆ ಎನ್ನುವಂಥದ್ದು ತುಂಬ ಗೌರವಯುತವಾದಂತಹ ಶ್ರಮವನ್ನು, ಬೆವರನ್ನು ಇಳಿಸಿ ಅದಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತಕ್ಕಂಥ ಕಾಯಕ ಯೋಗಿಗಳ ಆಸ್ತಿ ಅದು ದುಡಿಮೆ ಎನ್ನುವಂಥದ್ದು. ಕಳ್ಳರಿಗೆ ಅದು ಸಲ್ಲಬಾರದು ಎನ್ನುವಂಥ ವಿನಂತಿಯೊಂದಿಗೆ ನನ್ನ ಮಾತು ಸ್ನೇಹಿತರೆ. ನಮಸ್ತೆ.